ನಮಸ್ತೆ ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ನಿಮಗೆಲ್ಲರಿಗೂ ಇವಾಗ ಬೇಸಿಗೆ ಟೈಮಲ್ಲಂತೂ ತಂಪಾದ ಪಾನೀಯ ಕುಡಿಬೇಕು ಅನಿಸುತ್ತೆ. ಈ ಥರ ಮನೆಯಲ್ಲೇ ಹೆಲ್ತಿಯಾಗಿ ಮಾಡ್ಕೊಳ್ಳಿ. ಇದು ಕ್ಯಾರೆಟ್ ಮಿಲ್ಕ್ ಶೇಕು ನಾನು ಮಾಡೋದು ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾನು ಗೌನ್ ತೊಗೊಂಡಿದ್ದೀನಿ, ಅದನ್ನು ನಾನು ನೆನೆ ನೈಟೇ ಇದು ನೆನೆ ಹಾಕೋತಿದ್ದೀನಿ ನೀರು ಹಾಕ್ಕೊಂಡು. ಇದು ಎಲ್ಲ ಅಂಗಡಿಯಲ್ಲೂ ಗೌನ್ದು ಗಂಧಿ ಅಂಗಡಿಯಲ್ಲೆಲ್ಲ ಸಿಗುತ್ತೆ, ಆನ್ಲೈನಲ್ಲೂ ಸಿಗುತ್ತೆ ಇದು ಗೌನ್ದಂದ್ರೆ. ಮತ್ತು ಹಾಲು ಬಿಸಿ ಮಾಡ್ಕೋತಾ ಇದ್ದೀನಿ ಅರ್ಧ ಲೀಟ್ರು. ಅದು ಗೌಂಡು ನಾನು ರಾತ್ರಿನೇ ನೆನೆ ಹಾಕೋತಾ ಇದ್ದೀನಿ. ಇದು ಕ್ಯಾರೆಟ್ನ ತುರ್ಕೊಂಡಿದ್ದೀನಿ, ದೊಡ್ಡದು 2 ಕ್ಯಾರೆಟ್ ತುರ್ಕೊಂಡಿದ್ದೀನಿ. ಹಾಲು ಬಿಸಿ ಆದಮೇಲೆ ಕ್ಯಾರೆಟ್ ಹಾಕೋತಾ ಇದ್ದೀನಿ. ಮಕ್ಳಿಗಾಗಲಿ ದೊಡ್ಡವ್ರಿಗಾಗಲಿ ತುಂಬ ಬಾಯಾರಿಕೆ ಆಗುತ್ತೆ. ಇವಾಗ ಬೇಸಿಗೆ ಟೈಮಲ್ಲಿ ಈ ಥರ ಹೆಲ್ತಿಯಾಗಿ ಮನೆಯಲ್ಲೇ ಮಾಡ್ಕೊಂಡು ಕೊಟ್ಟರೆ ನೀವು ತುಂಬ ಆರೋಗ್ಯದಿಂದ ಇರ್ತಾರೆ. ಮಕ್ಕಳಾಗಲಿ ದೊಡ್ಡವರಾಗಲಿ ಹೊರಗಡೆ ಜ್ಯೂಸ್ ಅಂತೆ ಐಸ್ ಕ್ರೀಮ್ ಅಂತೆ ಅದು ಕೊಡ್ಸೋ ಬದಲು ಈ ಥರ ಹೆಲ್ತಿಯಾಗಿ ಮನೆಯಲ್ಲೇ ಮಾಡ್ಕೊಂಡು ಕೊಡಿ. ನೋಡಿ ಚೆನ್ನಾಗಿ ಇದು ಕುದಿಬೇಕಿದು, ಹಾಲಿನ ಜೊತೆಗೆ ಕ್ಯಾರೆಟ್ ಬೇಯಬೇಕಿದು. ಸಕ್ಕರೆ ಹಾಕ್ತಾಯಿದ್ದೀನಿ. ಆಮೇಲೆ ನೀವು ಮಿಕ್ಸಿ ಜಾರ್ಗೆ ಹಾಕ್ಕೊಳೋವಾಗ ನೀವು ಹಾಕೋಬೋದು ಸಕ್ಕರೆನ. ನಾನು ಇವಾಗಲೇ ಸಕ್ಕರೆನ ಹಾಕ್ತಾಯಿದ್ದೇನೆ. ಸಕ್ಕರೆ ಹಾಕ್ಕೊಂಡು ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕು ಇದನ್ನು. ಬಾಡಿ ಹೀಟ್ ಆಗಿರೋರು ಮತ್ತು ಬೆಳಗ್ಗೆ ಹೊತ್ತು ಡಯೆಟ್ ಮಾಡೋರು ಈ ಥರ ಲಿಕ್ವಿಡ್ ಐಟಮ್ ಜಾಸ್ತಿ ತಗೊಂಡ್ರೆ ತುಂಬ ಬೇಗ ರಿಸಲ್ಟ್ ಸಿಗುತ್ತೆ. ಹೆಲ್ತಿನ ಇದು ಗೋಂದು ಮತ್ತು ಸಬ್ಜಾ ಸೀಡ್ಸ್ ಎಲ್ಲ ಹಾಕ್ತೇನೆ, ಕಾಜು ಹಾಕಿದ್ದೀನಿ ಮತ್ತು ಬಾದಾಮ್ ಹಾಕ್ತೇನೆ. ಇದಕ್ಕೆ ನಾನು ಹಾಲಿನ ಜೊತೆಗೆ ಬೇಯಿಸ್ಕೊಡ್ತೀನಿ ನಾನು ಕ್ಯಾರೆಟ್ ಜೊತೆಗೆ. ನೀವು ಎಂಡಿಂಗಲ್ಲಿ ಬೇಕಾದ್ರೆ ಚಿಕ್ಕ ಪೀಸ್ ಬೇಕಾದ್ರೂ ಕಟ್ ಮಾಡ್ಕೊಂಡು ಹಾಕೋಬೋದು. ನಾನು ಇವಾಗಲೇ ಹಾಕ್ಕೊಂಡಿದ್ದೇನೆ. ಚೆನ್ನಾಗಿ ಬೇಯಬೇಕಿದು. ನೀವು ಜಾಸ್ತಿ ಕ್ವಾಂಟಿಟಿ ಆದರೂ ಮಾಡ್ಕೋಬೋದು, ಕಮ್ಮಿ ಕ್ವಾಂಟಿಟಿ ಆದರೂ ಮಾಡ್ಕೋಬೋದು. ನಾನು ಅರ್ಧ ಲೀಟ್ರ್ ಹಾಲಿಂದ ನಾನು ಮಿಲ್ಕ್ ಶೇಕ್ ಮಾಡೋದು ನಾನು ತೋರಿಸ್ಕೊಡ್ತಾ ಇದ್ದೀನಿ ನಿಮಗೆ. ನೋಡಿ ಕ್ಯಾರೆಟ್ ಎಲ್ಲ ಬೆಂದಿದೆ. ಇದನ್ನು ತಣ್ಣಗೆ ಮಾಡ್ಕೊಳ್ಬೇಕು. ಇದು ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ. ತಣ್ಣಗೆ ಮಾಡೋಕ್ಕೆ ನಾನು ಫ್ರಿಜ್ಜಲ್ಲಿ ಇಡ್ತಾಯಿದ್ದೀನಿ. ಒಂದು ಅರ್ಧ ಗಂಟೆ ನಾನು ಇಟ್ಟಿದ್ದೀನಿ, ತುಂಬ ಬೇಗ ತಣ್ಣಗಾಗಲಿ ಅಂತ. ತಣ್ಣಗಾದಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಫುಲ್ ಪೇಸ್ಟ್ ಮಾಡ್ಕೊಬರ್ಬೇಕು ಕ್ಯಾರೆಟ್. ನೋಡಿ ಇವಾಗ ತಣ್ಣಗಾಗಿದೆ. ನಾನು ಕ್ಯಾರೆಟ್ಟ ತುರಿನ ಮಾತ್ರ ಎತ್ಕೊಂಡು ಮಿಕ್ಸಿ ಜಾರ್ಗೆ ಪೇಸ್ಟ್ ಮಾಡ್ಕೊಬರ್ತೀನಿ. ನೀವು ಹಾಲಿನ ಜೊತೆಗೂ ಹಾಕೋಬೋದು. ಹಾಲಿನ ಜೊತೆಗೆ ನೀರು ಜಾಸ್ತಿ ಇದ್ದರೆ ಅದು ಪೇಸ್ಟ್ ಆಗೋಲ್ಲ. ಅದಕ್ಕೋಸ್ಕರ ನಾನು ಕ್ಯಾರೆಟು ಮತ್ತು ಬಾದಾಮಿ ಗೋಡಂಬಿ ಏನು ಹಾಕಿದ್ದೆ ಅದನ್ನು ಎತ್ಕೊಂಡು ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಫುಲ್ ಪೇಸ್ಟ್ ಮಾಡ್ಕೊಬರ್ತೇನೆ. ನೋಡಿ ಇದನ್ನು ಫುಲ್ ಫೈನ್ ಪೇಸ್ಟ್ ಮಾಡ್ಕೊಬಂದಿದ್ದೀನಿ. ಇವಾಗ ಹಾಲಿನ ಜೊತೆಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ನೀವು ಹಾಗೆ ಕುಡಿತೀನಿ ಅನ್ನೋರು, ಪೇಸ್ಟ್ ಬೇಡ ಅನ್ನೋರು ಹಾಗೆ ಕುಡಿಬೋದು. ತುಂಬ ಚೆನ್ನಾಗಿ ಇರುತ್ತೆ. ಬಾಯಲ್ಲಿ ಕ್ಯಾರೆಟು ಹಂಗಂಗೆ ಸಿಗುತ್ತಲ್ಲ, ತುಂಬ ಚೆನ್ನಾಗಿರುತ್ತೆ. ಇದು ಬಿಸಿ ಇದ್ದಾಗ ಈ ಥರ ಪೇಸ್ಟ್ ಮಾಡ್ಕೋಬೇಡಿ, ತಣ್ಣಗಾಗಲಿ. ಫುಲ್ ತಣ್ಣಗಾದ್ಮೇಲೆ ಕುಡಿದ್ರೇ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನೋಡಿ ಫುಲ್ ಮಿಕ್ಸ್ ಆಗಿದೆ. ಇವಾಗ ನಾನು ರಾತ್ರಿನೇ ನೆನೆ ಹಾಕ್ಕೊಂಡಿದ್ನಲ್ಲ ಗೋಂದು, ಅದನ್ನು ಹಾಕೋತೀನಿ. ನೋಡಿ ಇದು ನೆಂದಷ್ಟು 8 ಅವರ್ ಆಗಲಿ 7 ಅವರ್ ಆಗಲಿ ನೆನಿಬೇಕಿದ್ದು. ನೆಂದ್ರೇ ಈ ಥರ ಚೆನ್ನಾಗಿರೋದು. ಇದು ಬಾಡಿ ಹೀಟ್ ಆದಾಗ, ಸಣ್ಣ ಆಗಬೇಕು ಅಂದಾಗ ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ ಗೋಂದು ಸಬ್ಜಾ ಸೀಡ್ಸು. ಬೆಳಗ್ಗೆ ಹೊತ್ತು ಇದನ್ನು ಒಂದೊಂದು ಗ್ಲಾಸ್ ಕುಡಿದ್ರಂತೂ ನಿಮ್ಮ ಹೆಲ್ತ್ ಬೆನಿಫಿಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ನೋಡಿ ಸಬ್ಜಾ ಸೀಡ್ಸ್ ಹಾಕೋತಾ ಇದ್ದೇನೆ ಗ್ಲಾಸಿಗೆ. ಗೋಂದು ಹಾಕೋತಾ ಇದ್ದೇನೆ.
ಗೌಂದ್ ಹಾಕ್ಕೊಂಡು ನೀವು ಬರೀ ನೀರಲ್ಲಿ ಸಬ್ಜಾ ಸೀಡ್ಸು ಮತ್ತು ಗೌಂದು ಅದೆಲ್ಲ ಹಾಕ್ಕೊಂಡು ನೀವು ಲೆಮನ್ ಜ್ಯೂಸಲ್ಲಿ ಹಾಕ್ಕೊಂಡು ಕುಡಿದ್ರೆ ತುಂಬ ಬಾಡಿ ಹೀಟ್ ಅಂದವರು ತುಂಬ ತಂಪಿರುತ್ತೆ, ಬಾಡಿನೂ ಚೆನ್ನಾಗಿರುತ್ತೆ. ಇವಾಗ ನಾನೇನು ಮಿಲ್ಕ್ ಶೇಕ್ ಮಾಡ್ಕೊಂಡಿದ್ದೆ ಕ್ಯಾರೆಟ್ದು ಅದನ್ನು ನಾನು ಹಾಕೋತಾ ಇದ್ದೇನೆ. ನೀವು ಇದ್ರ ಜೊತೆಗೆ ಐಸ್ ಕ್ಯೂಬು ಹಾಕ್ಕೊಂಡು ಮಾಡ್ಕೋಬೋದು. ನಾನು ಯಾಕಂದರೆ ಫ್ರಿಜ್ಜಲ್ಲಿ ಇಕ್ಕಿದ್ನಲ್ಲ, ಕೋಲ್ಡ್ ಆಗಿದೆ, ಐಸ್ ಕ್ಯೂಬ್ ಅವಶ್ಯಕತೆ ಇಲ್ಲ ಇದಕ್ಕೆ. ನೀವು ರೆಸ್ಟೋರೆಂಟು, ಡಾಬಾ ಅಲ್ಲೆಲ್ಲ ಹೋಗಿ ಕುಡಿಯೋ ಬದಲು ಮನೆಯಲ್ಲೇ ಆರಾಮಾಗಿ ಮಾಡ್ಕೊಂಡು ಹೆಲ್ತಿಯಾಗಿ ಮಾಡ್ಕೊಂಡು ಇದು ಮಾಡ್ಬೋದು. ಅವರು ಯಾವ್ಯಾವ ಟೈಮಲ್ಲಿ ಇಕ್ಕಿರ್ತಾರೋ ಹಳೇದು ಪಳೆದೆಲ್ಲ ಹಾಕಿ ಮಾಡಿಕೊಡ್ತಾರೆ. ನೀವು ಮನೆಯಲ್ಲೇ ಈ ಥರ ಮಾಡ್ಕೊಂಡು ಮನೆಯವರೆಲ್ಲ ಇಷ್ಟಪಟ್ಟು ತಿಂತಾರೆ. ಹೆಲ್ತಿ ಕೂಡ ಇದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ಕುಡಿಯೋಕ್ಕೂ ಅಷ್ಟೇ ರುಚಿಯಾಗಿದೆ. ಕ್ಯಾರೆಟ್ ಮಿಲ್ಕ್ ಶೇಕು ತುಂಬ ಟೇಸ್ಟಾಗಿದೆ. ತುಂಬ ಟೇಸ್ಟಾಗಿದೆ. ನೀವು ಒಂದ್ಸಲ ಮಾಡ್ಕೊಳ್ಳಿ, ಪದೇ ಮಾಡ್ಕೋತೀರಾ. ನೀವು ಹೊಸದಾಗಿ ಯಾರ್ಯಾರು ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆದಷ್ಟು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಈ ವಿಡಿಯೋ ಯಾರ್ಯಾರು ನೋಡಿದ್ದೀರಾ ಅವ್ರಿಗೆಲ್ಲರಿಗೂ ತುಂಬ ಧನ್ಯವಾದಗಳು ನಿಮಗೆ.